ಗಾಯ್ಸ್ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಸಂಬಂಧ ಬೆಳೆಸಬೇಕು ಅಂತ ಒಬ್ಬರು ಆಂಟಿ ನಮಗೆ ಪ್ರೊಫೈಲ್ ಕಳಿಸಿದ್ದಾರೆ. ನೈಟು 9:00ವರೆಗೆ ನಮಗೆ ಇವರು ವಾಟ್ಸಪ್ಪಲ್ಲಿ ಕಳಿಸಿರ್ತಕ್ಕಂಥ ಮಾಹಿತಿ ಏನೇನಂತ ಹೇಳ್ತಾ ಹೋಗ್ತೀನಿ ನೋಡಿ. ನನ್ನ ಹೆಸರು ಕಸ್ತೂರಿ ಆಂಟಿ, ನನಗೆ ವಯಸ್ಸು 37 ವರ್ಷ ಆಗಿದೆ. ಸೊ ಮದುವೆ ಆಗಿದೆ, ಅದು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ. ಬಟ್ ಪ್ರಾಬ್ಲಮ್ ಏನಂದರೆ ನನ್ನ ಗಂಡ ಕೆಲಸ ಅಂತ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಮಕ್ಕಳು ಚಿಕ್ಕವರು, ಮನೆಯಲ್ಲೇ ಒಂಟಿಯಾಗಿದ್ದೆ ನಾನು. ಅವರಿಂದ ಅಲ್ಪ ಸ್ವಲ್ಪ ಸುಖ ಅಷ್ಟೇ ನನಗೆ ಸಿಕ್ಕಿದೆ. ಪೂರ್ತಿ ಸುಖ ಅನುಭವಿಸಬೇಕು ಅಂತ ನನಗೆ ಆಸೆ ಆಗಿದೆ. ಹಾಗಾಗಿ ಒಬ್ಬ ಮಿಂಡನ ರೂಪದಲ್ಲಿ ಗೆಳೆಯ ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಪ್ರಸ್ತುತ ಇವಾಗ ಮನೆಯಲ್ಲಿ ಒಬ್ಬಳೇ ಇದ್ದು ಬೇಸರ ಆಗಿದೆ. ನಾನು ಇರೋದು ಬೆಂಗಳೂರಿನಲ್ಲಿ. ನೀವು ನನ್ನ ಜೊತೆ ಸಂಬಂಧ ಬೆಳೆಸ್ತೀರಾ ಅಂದರೆ ನಾನು ಅವಾಗವಾಗ ಭೇಟಿ ಆಗೋದಕ್ಕೆ ನೀವು ಇದ್ದ ಕಡೆನೇ ಬರ್ತೀನಿ ಅಂತ ಹೇಳಿದ್ದಾರೆ ನೋಡಿ. ಆ್ಯಂಡ್ ನನ್ನ ಜೊತೆ ಇರುವಂತಹ ಒಬ್ಬ ಯಾವುದಾದ್ರೂ ವ್ಯಕ್ತಿ ಪ್ರಸ್ತುತ ಕನ್ನಡಿಗ ಆಗಿರಬೇಕಂತೆ ಖುದ್ದಾಗಿ ಹೇಳಿದ್ದಾರೆ ಕಸ್ತೂರಿ ಅವರು. ಆ್ಯಂಡ್ ಆಂಟಿ ಕೂಡ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿದ್ದಾರೆ ಸ್ನೇಹಿತರೆ. ದಪ್ಪ ದಪ್ಪ ಚೆಂಡುಗಳನ್ನು ಹೊಂದಿದ್ದಾರೆ, ವೈಟ್ ಆಗಿದ್ದಾರೆ. ಆ್ಯಂಡ್ ಅಷ್ಟೇ ಲುಕ್ಕಲ್ಲೂ ಹಾಟಾಗಿ ಕಾಣಿಸ್ತಾರೆ. ನೀವು ಕೂಡ ನೋಡ್ಕೊಳ್ಬೋದು. ಇವರ ಜೊತೆ ಸಂಬಂಧ ಬೆಳೆಸುವಂಥ ಹುಡುಗ ಈ ರೀತಿಯಾಗಿರಬೇಕು. ಮೊದಲನೇದಾಗಿ ಅವನ ವಯಸ್ಸು 30 ವರ್ಷದ ಒಳಗಿನ ಅವನಾಗಿರ್ಬೇಕಂದ್ರೇ ಶಕ್ತಿ ಇರುತ್ತೆ. ಅವ್ರಿಗೂ ಕೂಡ ಆಸೆ ಇರಬೇಕು. ಅಂದರೆ ಅವ್ರಿಗೂ ಕೂಡ ನನಗೆ ಮಾಡಷ್ಟು, ಜೊತೆಗೆ ನನ್ನ ಜೊತೆ ಮಲ್ಕೊಳ್ಳುವಷ್ಟು ಆಸೆ ಇರಬೇಕು ಅಂತ ಹೇಳಿದ್ದಾರೆ. ಅಂದರೆ ಇಬ್ರಿಗೂ ಆಸೆ ಇದ್ದಾಗಲೇ ಅದು ತುಂಬ ಚೆನ್ನಾಗಿ ಆಗೋದು. ದಿನಾಲೂ ನನಗೆ ಸುಖ ಬೇಕು. ಬೇಕಿದ್ದರೆ ನಾನು ಅವರಿಗೆ ದಿನಾಲೂ ಖರ್ಚು 500 ರೂಪಾಯಿ ಖರ್ಚಿಗೆ ಕೊಡ್ತೇನೆ. ಅವರು ಬಂದುಬಿಟ್ಟು ನನಗೆ ಸ್ವರ್ಗ ತೋರಿಸಿ ಹೋಗಲಿ ಎಲ್ಲಾದರೂ ಅಂತ ಹೇಳಿದ್ದಾರೆ. ಪ್ರಸ್ತುತ ನನ್ನ ಒಂದು ಮನೆಗೆ ಬರಬೇಕು. ನನ್ನ ಒಂದು ಗಂಡ ಕೆಲಸಕ್ಕೆ ಹೋದಾಗ, ಅವರ ಗಂಡನವರು ಕೆಲಸಕ್ಕೆ ಹೋದಾಗ ಅವ್ರು ನಿಮಗೆ ಕಾಲ್ ಮಾಡ್ತಾರೆ, ಹೋದ್ರು ಬಾ ಅಂತಂದ್ಬಿಟ್ಟು. ಪ್ರಸ್ತುತ ಆವಾಗ ಹೋಗ್ಬಿಟ್ಟು ನೀವು ಇವ್ರ ಜೊತೆ ಕೆಲಸ ಮಾಡ್ಕೊಂಡು 500 ರೂಪಾಯಿ ದುಡ್ಡು ಕೂಡ ತೆಗೆದುಕೊಂಡು ಬರ್ಬೋದು. ಇಬ್ಬರ ಸಂಬಂಧ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಸೀಕ್ರೆಟಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನೀವು ಇವ್ರಿಗೆ ಒಂದು ಕಸ್ತೂರಿ ಅಂತಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ID ಸಿಗುತ್ತೆ, ಅಲ್ಲಿಂದ ಮೆಸೇಜ್ ಮಾಡ್ಬೋದು. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು ಊರನ್ನು ಕಮೆಂಟ್ ಮಾಡಿ, ಇಲ್ಲಾಂದರೆ gmail.comಗೆ ಒಂದು ಮೇಲ್ ಹಾಕಿ. ಸೊ 3 ಯಾವುದು ಈಸಿ ಆಗುತ್ತೋ ಅದರಲ್ಲಿ ಮಾಡಿ ಅಂತ ಅವರು ಕೂಡ ಹೇಳಿದ್ದಾರೆ. ನಿಮ್ಮನ್ನು ಸುತ್ತಾಡೋಕೆ ಅಂತಂದ್ಬಿಟ್ಟು ಅವರು ಒಂದು ಕಾರ್ ಕಳಿಸ್ತಾರೆ, ನೋಡ್ಕೊಳ್ಳಿ. ಇವಾಗ ಪ್ರಸ್ತುತ ಈ ಒಂದು ಕಸ್ತೂರಿ ಅವರು ಬೆಂಗಳೂರಿನಲ್ಲಿ ಏನಿದ್ದಾರೆ, ಆ ಒಂದು ಬೆಂಗಳೂರಿನಿಂದ ನೀವೇನಾದರೂ ಚಿತ್ರದುರ್ಗ, ಹಾಸನ, ಶಿವಮೊಗ್ಗ ಈ ರೀತಿ ಬೇರೆ ಬೇರೆ ಡಿಸ್ಟಿಕ್ನಲ್ಲಿ ಏನಾದರೂ ವಾಸವಾಗಿದ್ದರೆ ಇವರು ಬಂದ್ಬಿಟ್ಟು ಈ ರೀತಿಯ ಕಾರ್ಗಳನ್ನು ಕಳಿಸ್ಬಿಟ್ಟು ಖುದ್ದಾಗಿ ನೀವು ಇವ್ರ ಜೊತೆ ಬರ್ಬೋದು. ಸೊ ಬಂದ ತಕ್ಷಣ ಅವ್ರ ಗಂಡ ಯಾವಾಗ ಊರಿಗೆ ಹೋಗ್ತಾರೆ, ಯಾವಾಗೆಲ್ಲ ಅದ್ರ ಬಗ್ಗೆ ಐಡಿಯಾ ತೊಗೊಂಡು ಅವ್ರ ಜೊತೆ ಒಂದು ವಾರ ಇದ್ಬಿಟ್ಟು ಆನಂತರ ನಿಮ್ಮ ಊರಿಗೆ ನೀವು ವಾಪಸ್ ಆಗ್ಬೋದು. ಒಟ್ಟಿನಲ್ಲಿ ಅವರ ಆಸೆ ಏನು, ಗಂಡ ಅಲ್ಪ ಸ್ವಲ್ಪ ತೃಪ್ತಿ ಅಟ್ಟೆ ಕೊಟ್ಟಿದ್ದಾರೆ, ನೀವು ಅವರಿಗೆ ಒಳ್ಳೆಯ ಒಂದು ತೃಪ್ತಿ ಕೊಡುವಂತಹ ವ್ಯಕ್ತಿ ಆಗಿದ್ದರೆ ನಂಬಿಕೆ ಉಳಿಸ್ಕೊಂಡು ಹೋಗಿ ಅಷ್ಟೇ, ಮತ್ತಿನ್ನೇನಿಲ್ಲ. ಆ್ಯಂಡ್ ಇವರ ಫ್ಯಾಮಿಲಿ ಮಾಹಿತಿ ಹೇಳ್ತೀನಿ. ಸೊ ಇವರಿಗೆ ಬಂದುಬಿಟ್ಟು 21ನೇ ವಯಸ್ಸಿಗೆ ಮದುವೆ ಆಗುತ್ತೆ. ಪ್ರಸ್ತುತ ಮದುವೆ ಆದ ನಂತರ 2 ವರ್ಷಕ್ಕೆ ಒಂದು ಮಗು ಆಗುತ್ತೆ, ಇನ್ನೊಂದು 2 ವರ್ಷಕ್ಕೆ ಇನ್ನೊಂದು ಮಗು ಆಗುತ್ತೆ. ಅದನಂತರ ಇವರು ಗಂಡ ಏನಿರ್ತಾರೆ, ಇವಳ ಜೊತೆ ಒಂದು ಸ್ವಲ್ಪ ಮಲ್ಕೊಳ್ಳೋದು, ಓಡಾಡೋದು ಇದೆಲ್ಲನೂ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದರೆ ಅವ್ರಿಗೆ ಜವಾಬ್ದಾರಿ, ವರ್ಕು ಇದು ಟೆನ್ಷನಲ್ಲಿ ಇವ್ರಿಗೆ ಟೈಮ್ ಕೊಡೋದು ಜ್ಞಾಪಕ ಹಾರಿಬಿಡ್ತಾರೆ. ಹೆಣ್ಮಕ್ಳಿಗೆ ಟೈಮ್ ಕೊಡೋದು ವೆರಿ ವೆರಿ ಇಂಪಾರ್ಟೆನ್ಸ್. ಹಾಗಾಗಿನೇ ಇವಾಗ ಆ ಒಂದು ಟೈಮು ನಿಮ್ಮ ಒಂದು ಮೂಲಕ, ಅಂದರೆ ಬೇರೆ ಒಂದು ಗಂಡಿನ ಮೂಲಕ ತೆಗೆದುಕೊಳ್ಳುವಂತಹ ಒಂದು ಬಯಕೆ ಈ ಒಂದು ಕಸ್ತೂರಿ ಅವ್ರದ್ದು ಆಗಿರುತ್ತೆ. ಇಷ್ಟೇ ಪ್ರಾಬ್ಲಮ್, ಮತ್ತೇನಿಲ್ಲ. ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಈ ಒಂದು ಕಾರಿನ ಡೀಟೇಲ್ಸ್ ನೋಡೋಣ ಬನ್ನಿ ಗೈಸ್. ಕಾರಿನಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಡೀಟೇಲ್ಸ್ಗಳನ್ನು ನೋಡ್ಕೊಳ್ಬೋದು. ಇದು ಬಂದುಬಿಟ್ಟು ಆಸಮ್ ಆಗಿರ್ತಕ್ಕಂಥ ಸ್ಟೇರಿಂಗು. ಅವರು ಡ್ರೈವರ್ಗೂ ಕೂಡ ಕೊಟ್ಬಿಟ್ಟು ಕಳಿಸ್ತಾರೆ, ನಿಮ್ಮ ಮನೆಗೆ ಹೋಗು, ಅಲ್ಲಿ ಅಡ್ರೆಸ್ ಕೊಡ್ತೀನಿ ಅಂತಂದ್ಬಿಟ್ಟು. ಬಟ್ ಆ ಒಂದು ಡ್ರೈವರ್ಗೆ ಏನು ಹೇಳಬೇಕು, ನನ್ನ ಒಂದು ಪರಿಚಯ ಇದ್ದವರು ಅಂತ ಅಷ್ಟೇ ಹೇಳಬೇಕು, ಅವರ ಸಂಬಂಧಿಕರು ಅಂತ ಹೇಳಬೇಕು ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಸ್ಟೇರಿಂಗ್ ಕೂಡ ನೋಡ್ಕೊಳ್ಳಿ. ನೀವೇನಾದರೂ ಕಾರ್ ಹೊಡಿತೀನಿ ಅಂದರೆ ಆ ಡ್ರೈವರ್ ಕೈಲೇ ಕಾರ್ ಇಸ್ಕೊಂಡು ಕೂಡ ನೀವು ಹೋಗ್ಬೋದು ಲಾಂಗ್ ಡ್ರೈವು. ಇದರ CC ಬಂದುಬಿಟ್ಟು 3444 CC ಇದೆ. ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್ ಕೂಡ ಇದೆ. ಆ್ಯಂಡ್ ಗೇರ್ ಬಾಕ್ಸ್ ಸಿಸ್ಟಮ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಗೇರ್ ಬಾಕ್ಸ್ ಸಿಸ್ಟಮು. ಆ್ಯಂಡ್ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಏರ್ ಬ್ಯಾಗ್ ಇದೆ, AC ಇದೆ. ನಿಮ್ಗೆ ಏನಾದರೂ ಗಾಳಿ ಆಗಿ ಬರಲ್ಲ ಅಂದರೆ ಇಲ್ಲಿ AC ಆನ್ ಮಾಡಿಬಿಡ್ತಾರೆ. ACಯಲ್ಲಿ ಕೂತ್ಕೊಂಡು ಜಾಮ್ ಆಗಿ ಬನ್ನಿ. ಒಟ್ಟಿನಲ್ಲಿ ನಿಮ್ಮ ಶಕ್ತಿನೆಲ್ಲ ನನ್ನ ಮೇಲೇ ಹಾಕಿ ಅಂತ ಇವರು ಹೇಳಿದ್ದಾರೆ. ನೋಡ್ಕೊಳ್ಳಿ, ಸಾಂಗ್ ಪ್ಲೇ ಮಾಡುವಂಥ ಕೆಲವೊಂದಿಷ್ಟು ಸ್ಪೇಸು ಆ್ಯಂಡ್ ಕಂಫರ್ಟಬಲ್ ಆಗಿರ್ತಕ್ಕಂಥ ಜೂನ್ ಏರಿಯಾ ಕೂಡ ಇದಾಗಿದೆ. ಇದು ಇವತ್ತಿನ ಒಂದು ಕಾರಿನ ಮಾಹಿತಿ, ಜೊತೆಗೆ ಆ ಒಂದು ಕಸ್ತೂರಿಬಾಯಿಯವರ ಮಾಹಿತಿ ಆಗುತ್ತೆ. ಬೇಗ ಅವ್ರು ಹೇಳಿದಾಗೆ ಕಮೆಂಟ್ ಮಾಡಿ, Gmail ಮಾಡಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.